ಮೇ 24 ಪ್ರತಿ ವರ್ಷ ವಿಶ್ವ ಸ್ಕಿಜೋಫ್ರಿನಿಯಾ ದಿನಾಚರಣೆಯಾಗಿ ಆಚರಿಸಿಕೊಳ್ತಾ ಬರ್ತಾ ಇದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಏನಿದು ಸ್ಕಿಜೋಫ್ರಿನಿಯಾ ಅಂತ. ಈ ಸ್ಕಿಜೋಫ್ರಿನಿಯಾ ಅನ್ನೋದು ಒಂದು ತೀವ್ರತರನಾದಂತಹ ಮಾನಸಿಕ ಕಾಯಿಲೆ. ಈ ತೀವ್ರತರನಾದಂತಹ ಮಾನಸಿಕ ಕಾಯಿಲೆ, ಅದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿದರೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಸೂಕ್ತ ಸಮಯದಲ್ಲಿ ದೊರಕಿ ರೋಗಿ ಗುಣಮುಖ ಆಗುವುದರಲ್ಲಿ ಸಹಾಯ ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತು, ಯಾವ ಕಾಯಿಲೆಗಳ ಬಗ್ಗೆ ಅರಿವು ಕಡಿಮೆ ಇರ್ತದೋ, ಜ್ಞಾನ ಕಡಿಮೆ ಇರ್ತದೋ, ಆ ಕಾಯಿಲೆಗಳ ಬಗ್ಗೆ ಸಮುದಾಯದಲ್ಲಿ ಹೆಚ್ಚಿನ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ಹುಟ್ಕೊಳ್ತವೆ. ಆ ಮೂಢನಂಬಿಕೆಗಳು ಬಂದು ಅದನ್ನು ಚಿಕಿತ್ಸೆ ಕೊಡಿಸುವಂತಹ ಸ್ಥಳಗಳಿಗೆ ರೋಗಿ ತಲುಪುವುದು ತಡವಾಗ್ತದೆ. ಸೊ ಸ್ಕಿಜೋಫ್ರಿನಿಯಾದ ವಿಷಯದಲ್ಲೂ ಕೂಡ ಅದೇ ರೀತಿ ಆಗ್ತದೆ. ಅಂತಹ ತೊಂದರೆಗಳಾಗಬಾರದು ಅಂತೇಳಿ ಈ ವಿಶ್ವ ಸ್ಕಿಜೋಫ್ರಿನಿಯಾ ದಿನಾಚರಣೆಯನ್ನು ಕೇವಲ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸ್ಕಿಜೋಫ್ರಿನಿಯಾ ಅಂದ ತಕ್ಷಣ ನಿಮಗೆ ಯೋಚನೆ ಆಗ್ಬೋದು, ಏನಿದು ಸ್ಕಿಜೋಫ್ರಿನಿಯಾ ಅಂತ. ನೀವು ಸಾಮಾನ್ಯವಾಗಿ ಈ ರಸ್ತೆ ಬದಿಯಲ್ಲಿ ಇರತಕ್ಕಂಥ ಮಾನಸಿಕ ಕಾಯಿಲೆಯ ರೋಗಿಗಳು, ಅಥವಾ ಈ ಮಾನಸಿಕ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಾಗಿ ಅಡ್ಮಿಟ್ ಆಗಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯ ರೋಗಿಗಳು, ಅಥವಾ ನೀವು ರಸ್ತೆ ಬದಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ತಮ್ಮದೇ ಲೋಕದಲ್ಲಿ, ಸುತ್ತ ಜನನಿಬಿಡ ರಸ್ತೆಗಳಲ್ಲಿ ಕೂಡ ಯಾರ ಬಗ್ಗೆನೂ ಚಿಂತಿಸದೆ, ಯಾರ ಬಗ್ಗೆನೂ ಅವಲೋಕಿಸದೆ, ತಮ್ಮದೇ ಲೋಕದಲ್ಲಿ ತಮ್ಮಷ್ಟಕ್ಕೆ ಮಾತಾಡ್ಕೊಳ್ತಾ, ವಿಚಿತ್ರವಾದಂತಹ ವರ್ತನೆಗಳು ಮಾಡ್ತಾ, ತುಂಬ ಗಲೀಜಾಗಿ ತಮ್ಮ ಬಟ್ಟೆಗಳನ್ನು ಶುಚಿಯಾಗಿ ಇಟ್ಕೊಳ್ಳದಂತಹ ಹಲವಾರು ರೋಗಿಗಳನ್ನು ನೀವು ರಸ್ತೆ ಬದಿಯಲ್ಲಿ ಕಾಣ್ತೀರಾ. ಇನ್ನೂ ಹೇಳಬೇಕಂದ್ರೆ, ಈ ಮಾಧ್ಯಮಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಒಂದು ತೀವ್ರತರನಾದಂಥ ಮಾನಸಿಕ ಕಾಯಿಲೆಯ ವ್ಯಕ್ತಿಗಳನ್ನು ತೋರಿಸುವಂತಹ ಹೆಚ್ಚಿನ ಕಾಯಿಲೆಯ ವ್ಯಕ್ತಿಗಳು ಈ ಸ್ಕಿಜೋಫ್ರಿನಿಯಾದಿಂದ ಒಳಗಾಗಿರ್ತಾರೆ. ಏನಾಗಿದ್ರೆ ಸ್ಕಿಜೋಫ್ರಿನಿಯಾದಲ್ಲಿ ಏನಾಗ್ತದೆ? ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ ಇಚ್ಛಿತ ವಿಕಲತೆ ಅಂತ ಹೇಳ್ತೇವೆ. ಮುಖ್ಯವಾಗಿ ಸ್ಕಿಜೋಫ್ರಿನಿಯಾ ಅಂದ್ರೆ ಸ್ಪ್ಲಿಟ್ ಮೈಂಡ್ ಅಂತ ಅರ್ಥ. ಈಗ ನಮ್ಮ ಮನಸ್ಸು ನಮ್ಮ ಎಲ್ಲ ಆಲೋಚನೆಗಳನ್ನು ಸದೃಢವಾಗಿ, ಆರೋಗ್ಯಯುತವಾಗಿ ಆಲೋಚಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಾಸ್ತವಗಳೇನು, ಭ್ರಮೆ ಏನು ಅಂತ ಆರೋಗ್ಯವಂತ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಈ ಸ್ಪ್ಲಿಟ್ ಮೈಂಡ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅವನು ವಾಸ್ತವ ಮತ್ತು ಭ್ರಮೆ, ಯಾವುದು ನಿಜವಾದಂತಹ ಘಟನೆಗಳು ನಡೀತಾ ಇದೆ, ಯಾವುದು ಭ್ರಮೆ ಅಂತ ಇವೆರಡರ ಮಧ್ಯನ ವ್ಯತ್ಯಾಸವನ್ನು ಕಂಡುಕೊಳ್ಳಿಕ್ಕೆ ವಿಫಲನಾಗ್ತಾನೆ. ಅದಕ್ಕೆ ಸ್ಕಿಜೋಫ್ರಿನಿಯಾ ಅಂತ ಹೇಳ್ತೇವೆ. ಸೊ ಇಂತಹ ಸ್ಕಿಜೋಫ್ರಿನಿಯಾ ಕಾಯಿಲೆಯಲ್ಲಿ ಮುಖ್ಯವಾಗಿ ಮನಸ್ಸಿನ ಕ್ರಿಯೆಗಳಲ್ಲಿ ನಡೆಯುವ ಮುಖ್ಯವಾಗಿ ಆಲೋಚನೆಗಳು, ಭಾವನೆಗಳು ಮತ್ತು ಈ ನಮ್ಮ 5 ಪಂಚೇಂದ್ರಿಯಗಳೇನಿದೆ ಅವುಗಳ ಮೂಲಕ ಪರಿಸರದಿಂದ ನಮ್ಮ ಮಿದುಳಿಗೆ ತಲುಪುವಂತಹ ಒಂದು ಸಂವೇದನಾ ಕ್ರಿಯೆಯಲ್ಲಿ ಏರುಪೇರಾಗ್ತದೆ. ಈ 3 ವಿಷಯ ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದು, ವ್ಯಕ್ತಿ ಆಲೋಚನೆ ಮಾಡುವ ರೀತಿಯಲ್ಲಿ ಏರುಪೇರಾಗ್ತದೆ. ಎರಡನೇದು, ಅವನ ಭಾವನೆಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ. ಮೂರನೇದು, ಪಂಚೇಂದ್ರಿಯಗಳ ಮೂಲಕ ನಮಗೇನು ಹೊರಗಡೆಯಿಂದ ಸ್ಟಿಮ್ಯುಲೇಷನ್ ಸಿಗ್ತಾ ಇತ್ತು, ಅದನ್ನು ಮಿದುಳಿಗೆ ತಲುಪಿಸುವಂತಹ ಒಂದು ಸಂವೇದನಾ ಕ್ರಿಯೆಯಲ್ಲಿ ಏರುಪೇರಾಗ್ತದೆ. ಸೊ ಮೊದಲನೇ ವಿಷಯಕ್ಕೆ ಬರೋಣ. ಆಲೋಚನೆಗಳಲ್ಲಿ ಏರುಪೇರಾಗುವಂಥದ್ದು, ಅಸ್ತವ್ಯಸ್ತ ಆಗುವಂಥದ್ದು. ಉದಾಹರಣೆ, ನಮಗೆ ಆರೋಗ್ಯವಂತ ವ್ಯಕ್ತಿ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನು ಯಥಾವತ್ತಾಗಿ ತೆಗೆದುಕೊಳ್ಳುತ್ತಾನೆ. ಅದೇ ಈ ಚಿತ್ತವಿಕಲತೆ ಇರತಕ್ಕಂತಹ ಸ್ಕಿಜೋಫ್ರಿನಿಯಾ ಕಾಯಿಲೆ ಇರತಕ್ಕಂಥ ವ್ಯಕ್ತಿಯ ಆಲೋಚನೆ ಯಾವುದು ತರ್ಕಬದ್ಧವಾಗಿರೋದಿಲ್ಲ, ಅಸಂಬದ್ಧವಾಗಿ ಇರ್ತದೆ, ಅರ್ಥಹೀನವಾಗಿರ್ತದೆ, ವಿಚಿತ್ರವಾಗಿರ್ತದೆ. ಅವನ ಆ ನಂಬಿಕೆಗಳಿಗೆ ಯಾವುದೇ ಆಧಾರ ಇರೋದಿಲ್ಲ, ಆಧಾರ ರಹಿತವಾದಂಥ ಆಲೋಚನೆಗಳು. ಉದಾಹರಣೆ, ಸುತ್ತ ಒಂದು 4 ಜನ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವನು ಅಂದ್ಕೊಳ್ತಾನೆ, ಚಿತ್ತವಿಕಲತೆ ಇರತಕ್ಕಂಥ ರೋಗಿ, ಅವರೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನನ್ನನ್ನು ನೋಡಿ ನಗ್ತಾ ಇದ್ದಾರೆ, ನನ್ನ ವಿರುದ್ಧ ಏನೋ ಸಂಚು ಮಾಡ್ತಾ ಇದ್ದಾರೆ, ಅವರೆಲ್ಲ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಅವರು ನನ್ನನ್ನು ಕೊಲೆ ಮಾಡುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅಂತ. ಯಾಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಅವನು ಕೇಳಿದ್ರೆ, ಅದಕ್ಕೆ ಅರ್ಥವಿಲ್ಲದಂತಹ ಆಲೋಚನೆಗಳಿರಬಹುದು. ಉದಾಹರಣೆ, ಅವರಲ್ಲಿ ನೋಡಿ ಅವರು ಕೆಂಪು ಶಾಲ ಹಾಕೊಂಡಿದ್ದಾರೆ, ಅದರ ಅರ್ಥ ಅವರು ನನ್ನನ್ನು ಕೊಲ್ಲಬೇಕು ಅಂತ, ನನ್ನ ರಕ್ತಪಾತ ಮಾಡಬೇಕಂತ ಅದರ ಉದ್ದೇಶ ಅಂತ. ಸೊ ಈ ರೀತಿ ಅಸಂಬದ್ಧವಾದಂತಹ ಆಲೋಚನೆಗಳು ಅವರಲ್ಲಿ ಮೂಡಿ ಬರ್ತಾ ಇರ್ತದೆ. ಇನ್ನು ಭಾವನೆಗಳ ಏರುಪೇರು ಅಂತ ನಾನು ಹೇಳಿದೆ. ಉದಾಹರಣೆ, ಒಂದು ಆರೋಗ್ಯವಂತ ವ್ಯಕ್ತಿ ಯಾವ ಸನ್ನಿವೇಶಕ್ಕೆ ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅನ್ನೋದು ಅವನಿಗೆ ಗೊತ್ತು. ಈಗ ಮನೆಯಲ್ಲಿ ಒಂದು ಸಂತೋಷವಾದ ವಾತಾವರಣ ಇದೆ, ಅಲ್ಲಿ ಸ್ಕಿಜೋಫ್ರಿನಿಯಾ ಇರುವಂಥ ವ್ಯಕ್ತಿ ಮೂಲೆಯಲ್ಲಿ ತನ್ನ ಲೋಕದಲ್ಲಿ ತಾನು ಕುಳಿತು ಯಾವುದೇ ಸಂತೋಷವನ್ನು, ಹರ್ಷವನ್ನು ವ್ಯಕ್ತಪಡಿಸದಂತೆ ತನ್ನ ಪಾಡಿಗೆ ತಾನು ಇರಬಹುದು. ಅಥವಾ ಮನೆಯಲ್ಲಿ ಒಂದು ಸಾವಾಗಿದೆ, ತನ್ನದೇ ಒಂದು ಮಗುವಿನ ಸಾವಾಗಿದೆ, ಈ ವ್ಯಕ್ತಿ ತನ್ನ ಲೋಕದಲ್ಲಿ ಮುಳುಗಿರೋದ್ರಿಂದ ಅಥವಾ ತನ್ನ ಈ ಆಲೋಚನೆಗಳ ಏರುಪೇರಿನಿಂದಾಗಿ
ಅವನು ಆ ಸನ್ನಿವೇಶಕ್ಕೆ ತಕ್ಕಾದ ಭಾವನೆಗಳನ್ನು ವ್ಯಕ್ತಪಡಿಸದೇ ಹೋಗ್ಬೋದು. ಇಂತಹ ಒಂದು ಸಮಸ್ಯೆಗಳು ಕೂಡ ಕಂಡುಬರ್ತದೆ. ನಿರ್ಲಿಪ್ತತೆ ಅವರಲ್ಲಿ ಕಂಡುಬರ್ತದೆ. ಮುಖದಲ್ಲಿ ಯಾವುದೇ ಭಾವನೆಗಳು ಇಲ್ಲದಂತಹ ಒಂದು ಸಂದಿಗ್ಧತೆ ಕಾಣಬಹುದು. ಅಸಹಜ ಅಥವಾ ವಿಚಿತ್ರವಾದಂತಹ ಅನುಭವಗಳು ನಾನು ಆಲ್ರೆಡಿ ಹೇಳಿದೆ. ಏನಂದ್ರೆ ಸ್ಕಿಜೋಫ್ರೆನಿಯಾ ವ್ಯಕ್ತಿ ಈ ವಾಸ್ತವ ಮತ್ತು ಭ್ರಮೆಯ ಮಧ್ಯನ ಆ ಒಂದು ಲೈನ್ ಏನಿದೆ ಅದನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ. ವಿಚಿತ್ರ ಅನುಭವಗಳನ್ನ ನಮ್ಗೆ ಆಗುವಂತ ಅನುಭವಗಳೆಲ್ಲ ಮುಖ್ಯವಾಗಿ ಏನು ಪಂಚೇಂದ್ರಿಯಗಳಿಂದ, ಕಣ್ಣು, ಕಿವಿ, ಮೂಗು ಮತ್ತೆ ನಮ್ಮ ಚರ್ಮ ಸ್ಪರ್ಶದಿಂದ ಬರ್ತಕ್ಕಂಥ ಸಂವೇದನೆಗಳ ಮೂಲಕ ನಾವು ನಮ್ಮ ಅನುಭವಗಳನ್ನ ನಮ್ಗೆ ಈ ಹಿಂದೆ ಆಗಿರ್ತಕ್ಕಂಥ ಅನುಭವಗಳ ಜೊತೆಗೆ ಹೋಲಿಸಿಕೊಂಡು ಇದು ಹೀಗೆ ಇರಬಹುದು ಅಂತ ನಾವು ನಮ್ಮ ಅನುಭವನ ಹೇಳ್ಕೊಳ್ತೇವೆ. ಆದರೆ ಯಾವುದೇ ಒಂದು ಸಂವೇದನೆ ಇಲ್ಲದೆ, ಯಾವುದೇ ಒಂದು ಪ್ರಚೋದನೆ ಇಲ್ಲದಂತೆ ನಮಗೆ ಅನುಭವಗಳಾಗುವುದಿಲ್ಲ. ನಿಮಗೆ ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ, ಈ ಸ್ಕಿಜೋಫ್ರೆನಿಯಾ ಇರ್ತಕ್ಕಂಥ ಕಾಯಿಲೆ ವ್ಯಕ್ತಿ ಅವರು ಒಬ್ಬನೇ ಕೂತಿದ್ದಾನೆ ರೋಗಿ. ಅವನು ಹೇಳ್ಬಹುದು, ನನಗೆ ಕಿವಿಯಲ್ಲಿ ಯಾರೋ ಮಾತಾಡಿದಾಗ ಆಗ್ತಾ ಇದೆ. ಅಲ್ಲಿಗೆ ಶ್ರವಣ ಅಂದ್ರೆ ಕಿವಿಯ ಮೂಲಕ ಬರ್ತಕ್ಕಂಥ ಪ್ರಚೋದನೆ ಇಲ್ಲದಿದ್ರೂ ಕೂಡ ಆ ವ್ಯಕ್ತಿ ನನಗೆ ಯಾರೋ ಮಾತಾಡ್ತಾ ಇದ್ದಾರೆ, ನನ್ಗೆ ಯಾರೋ ಬೈತಾ ಇದ್ದಾರೆ, ನನಗೆ ಯಾರೋ ಕೊಲ್ತೇನೆ ಅಂತ ಹೆದರ್ಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಅಲ್ಲಿ ಆತ ವ್ಯಕ್ತಿ ಒಬ್ಬನೇ ಇದ್ದಾನೆ, ಶೂನ್ಯದಲ್ಲಿ ಕೂಡ ಕಣ್ಣಿಗೆ ಏನೇನೋ ಕಾಣಿಸ್ತಾ ಇದೆ, ನನಗೆ ಯಾರೋ ಕಪ್ಪು ವ್ಯಕ್ತಿಗಳು ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ನನಗೆ ಭೂತಗಳು ಕಾಣಿಸ್ತಾ ಇದೆ, ನನಗೆ ದೆವ್ವ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನೋಡ್ಲಿಕ್ಕೆ ಅಲ್ಲಿ ಪ್ರಚೋದನೆ ಇಲ್ಲ. ಸೊ ಶೂನ್ಯದಲ್ಲಿ ಕಿವಿಯಲ್ಲಿ ಶಬ್ದಗಳು ಕೇಳಿಸುವಂಥದ್ದು, ಶೂನ್ಯದಲ್ಲಿ ದೃಶ್ಯಗಳು ಕಾಣಿಸುವಂಥದ್ದು, ಅಥವಾ ಯಾವುದೇ ಪ್ರಚೋದನೆ ಇಲ್ಲದಂತಹ ಸಮಯದಲ್ಲಿ ಕೂಡ ಆತನಿಗೆ ವಿಚಿತ್ರವಾದಂತಹ ರುಚಿಗಳ ಅನುಭವಕ್ಕೆ ಬರುವಂಥದ್ದು. ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನೆ, ಊಟ ಮಾಡ್ತಾ ಅವನು ಹೇಳ್ಬೋದು ಹೆಂಡತಿಗೆ, ನೀನು ನನಗೆ ವಿಷ ಹಾಕಿದ್ದೀಯಾ, ನನಗೆ ಆರ್ಸನಿಕ್ ವಿಷ ಗೊತ್ತಾಗ್ತಾ ಇದೆ, ನನಗೆ ಕೆರೋಸಿನ್ ವಾಸನೆ ಬರ್ತಾ ಇದ್ದೆ. ಸೊ ಈ ರೀತಿ ಇಲ್ಲದಂತಹ ಅನುಭವಗಳು ಪಂಚೇಂದ್ರಿಯಗಳ ಮೂಲಕ ಆ ವ್ಯಕ್ತಿ ಅನುಭವಿಸುವಂತಹ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ಯಾರಿಗೂ ಸಿಗದಂತಹ ವಾಸನೆಗಳು, ನನಗೆ ಯಾರೋ ಸುಟ್ಟ ವಾಸನೆ, ಯಾವುದೋ ವ್ಯಕ್ತಿಯ ಚರ್ಮದ ಸುಟ್ಟ ವಾಸನೆ ನನಗೆ ಬರ್ತಾ ಇದೆ, ಈ ರೀತಿಯ ಒಂದು ಅನುಭವಗಳನ್ನು ಆತ ಹೇಳ್ಕೊಳ್ಬಹುದು. ಇನ್ನು ಈ ರೀತಿಯ ನಿರಂತರವಾದಂತಹ ವಿಚಿತ್ರ ಅನುಭವಗಳಲ್ಲಿ ಒಳಗಾಗಿ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಏರುಪೇರು ಕಂಡು ಬರುತ್ತದೆ. ಯಾವಾಗಲೂ ಇದೇ ಅನುಭವಗಳಲ್ಲಿ, ಇವೇ ಆಲೋಚನೆಗಳಲ್ಲಿ ಮುಳುಗಿದಂಥ ವ್ಯಕ್ತಿ ತನ್ನ ಸ್ನಾನ, ಊಟ ಅಥವಾ ತನ್ನ ಕೆಲಸಗಳು ಅಥವಾ ಆತನಿಗೆ ಬೇಕಾದಂಥ ಮನರಂಜನೆಗಳು, ಶೌಚ, ಸ್ನಾನ ಇತ್ಯಾದಿಗಳಲ್ಲಿ ಏರುಪೇರು ಮಾಡ್ಕೊಳ್ತಾನೆ. ಹೀಗಾಗಿ ಸಂಪೂರ್ಣವಾಗಿ ಅವರ ದಿನಚರಿ ಮೇಲು ಕೆಳಗಾಗಿ ಆತನಲ್ಲಿ ಇರತಕ್ಕಂಥ ಒಂದು ಸ್ವಚ್ಛತೆ, ತಲೆ ಕೂದಲು ಕಟ್ ಮಾಡೋದಿಲ್ಲ ಅಥವಾ ಶೇವಿಂಗ್ ಮಾಡೋದಿಲ್ಲ, ನಿತ್ಯ ಸ್ನಾನ ಮಾಡೋದಿಲ್ಲ, ಬಟ್ಟೆ ಗಲೀಜಾಗಿ ಇಟ್ಕೊಳ್ತಾರೆ, ದಾಂಪತ್ಯದಲ್ಲಿ ಆಸಕ್ತಿ ಕಳೆದುಕೊಳ್ತಾರೆ, ತಮ್ಮ ಕೆಲಸಕ್ಕೆ ಹೋಗುವಂಥದ್ದು ಆರಂಭದಲ್ಲಿ ತಪ್ಪುಗಳು ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ಬೋದು, ನಂತರ ಕೆಲಸಕ್ಕೆ ಹೋಗುವುದರಲ್ಲೇ ಬಿಟ್ಟು ಆ ಕೆಲಸವನ್ನೇ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇವುಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಬೇಕಾಗೇ ಮಾಡ್ತಾ ಇದ್ದಾನೆ, ಅವನು ಸೋಮಾರಿ ಅಂತ ತಿಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಕೆಲವು ರೋಗಿಗಳಲ್ಲಿ ನಾವು ಒಂದು ಸಂಪೂರ್ಣವಾದಂಥ ಜಡತ್ವ ಅಂದ್ರೆ ಅವನು ಎದ್ದು ಹೋಗುವುದೇ ಇಲ್ಲ, ಕೆಲಸಕ್ಕೆ ಹೋಗುವುದೇ ಇಲ್ಲ, ಮುಖದಲ್ಲಿ ನಗು ಇಲ್ಲ, ಯಾರ ಹತ್ರ ಮಾತಾಡೋದಿಲ್ಲ, ಬಿಟ್ರೆ ಅವನ ಪಾಡಿಗೆ ಅವನು ಯಾವಾಗಲೂ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ ಅಥವಾ ಹಾಸಿಗೆಯಲ್ಲಿ ಮಲಗೇ ಇರ್ತಾನೆ. ಇಂತಹ ಒಂದು ಜಡತ್ವವನ್ನು ಕೂಡ ನಾವು ಕಂಡುಬರ್ಬೋದು. ಕೆಲವು ರೋಗಿಗಳು ಯಾರಿಗೆ ತುಂಬಾ ಉದ್ರೇಕಕಾರಿಯಾದಂತಹ ಮತ್ತೆ ಈ ಭಯ ಹುಟ್ಟಿಸುವಂತಹ ಅನುಭವಗಳಾಗ್ತಾ ಇರ್ತಾರೆ, ಅವರು ಉದ್ರೇಕವಾದಂಥ ವರ್ತನೆಗಳನ್ನು ತೋರಿಸುವಂಥದ್ದು, ತಮಗೆ ತಾವು ಹಾನಿ ಮಾಡಿಕೊಳ್ಳುವಂಥದ್ದು, ಬೇರೆಯವರ ಮೇಲೆ ಹಾನಿ ಮಾಡಲಿಕ್ಕೆ ಮುಂದಾಗುವಂತಹ ಒಂದು ಸನ್ನಿವೇಶ ಕೂಡ ಕಂಡು ಬರ್ತದೆ. ಕೆಲವು ರೋಗಿಗಳಲ್ಲಿ ಇಂತಹ ಒಂದು ಅನುಭವಗಳು ಕಂಡು ಬರ್ತದೆ. ಉದಾಹರಣೆ, ಅವರಿಗೆ ತಮ್ಮ ಮನೆಯವರು ತನ್ನನ್ನು ವಿಷ ಹಾಕಿ ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಥವಾ ತನಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ, ಅಥವಾ ಅಕ್ಕಪಕ್ಕದವರು ನನ್ನ ಆಸ್ತಿಯನ್ನ ಒಳಗಾಕ್ಲಿಕ್ಕೆ ನೋಡ್ತಾ ಇದ್ದಾರೆ, ಪಕ್ಕದ ಮನೆಯವರೆಲ್ಲ ನನಗೆ ಮಾಟ ಮಂತ್ರ ಮಾಡ್ತಾ ಇದ್ದಾರೆ ಅಂತ ಅನ್ನುವ ಒಂದು ಯೋಚನೆಗಳು ಬಂದಾಗ ಅವರು ಪಕ್ಕದ ಮನೆಯವರ ಮೇಲೆ, ನೆರೆಹೊರೆಯವರ ಮೇಲೆ, ಹೆಂಡತಿ ಮೇಲೆ ಒಂದು ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಹಾಗಂತ ಎಲ್ಲಾ ಚಿತ್ತವಿಕಲತೆ ಇರತಕ್ಕಂಥ ರೋಗಿಗಳು ಅಪಾಯಕಾರಿ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು. ಇನ್ನು ಅತಿ ಸಂಶಯ ಕಂಡು ಬರ್ತದೆ ಕೆಲವು ರೋಗಿಗಳಲ್ಲಿ. ಈಗ ನಮಗೆ ಒಂದು ಯಾವುದೋ ವಿಚಾರವಾಗಿ ಸಂಶಯ ಬರ್ತದೆ, ಅದು ಸಹಜ. ನಮ್ಮ ಸಂಶಯಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಬೇಕಾದಂತಹ ಒಂದು ಸತ್ಯಾಂಶಗಳನ್ನು ಹೇಳಿದಾಗ ನಮ್ಮ ಸಂಶಯ ಅಲ್ಲಿಗೆ ತಿಳಿಯಾಗ್ತದೆ. ಆದರೆ ಅತಿ ಸಂಶಯ ಹೇಗೆ ಅಂತಂದ್ರೆ, ಇದೊಂದು ಅನುಮಾನ ಪ್ರವೃತ್ತಿ ಈ ರೋಗಿಗಳಿಗೆ ಕಂಡು ಬರುತ್ತೆ. ಈಗ ಉದಾಹರಣೆ, ಒಂದು ವ್ಯಕ್ತಿಗೆ ಅವನ ಹೆಂಡತಿ ಮೇಲೆ, ಶೀಲದ ಮೇಲೆ ಸಂಶಯ ಬರ್ತದೆ. ನನ್ನ ಹೆಂಡತಿ ಬೇರೆಯವರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ. ಅದು ಯಾವುದೇ ಒಂದು ತರ್ಕಬದ್ಧವಾದಂಥ ಆಲೋಚನೆ ಅಲ್ಲ. ಉದಾಹರಣೆ, ನಾನು ಹೊರಗಡೆ ಹೋದ ತಕ್ಷಣ ಆಕೆ ಬಾಗಿಲನ್ನ ಜೋರಾಗಿ ಹಾಕಿದ್ಲು,
ಅಥವಾ ನಾನು ಹೊರಗೆ ಹೋಗಿ ಬರುವಾಗ ಆಕೆ ತುಂಬಾ ಸಂತೋಷವಾಗಿದ್ಲು, ನಾನು ಹೊರಗಿಂದ ಬರುವಾಗ ಆಕೆ ಫೋನಲ್ಲಿ ಬ್ಯುಸಿ ಇದ್ಲು, ಹಾಗಾಗಿ ಯಾರಿಗೂ ಸಂಬಂಧ ಇರಬೇಕು. ಅಥವಾ ನಾನು ಮನೆಯಿಂದ ಹೊರಗೆ ಹೋಗುವಾಗ ನನ್ನ ಮನೆ ಹತ್ರ ಯಾರೋ ಬಂದು ಗಾಡಿಯನ್ನು ನಿಲ್ಲಿಸಿ ಹಾರ್ನ್ ಆಗ್ತಾ ಇದ್ದ, ಅವನಿಗೂ ಇವಳಿಗೆ ಸಂಬಂಧ ಇರಬೇಕು. ಅದು ಒಂದು ಆಕಸ್ಮಿಕವಾದಂಥ ಘಟನೆ ಕೂಡ ಆಗಿರ್ಬೋದು. ರಸ್ತೆ ಬದಿ ಮನೆ ಇದ್ರೆ ಎಷ್ಟೋ ಜನ ವೆಹಿಕಲ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಒಂದು ಅಸಂಬದ್ಧವಾದಂಥ ಆಲೋಚನೆಗಳು, ಅತಿ ಸಂಶಯ ಪ್ರವೃತ್ತಿಗಳನ್ನು ನಾವು ಸ್ಕಿಜೋಫ್ರಿನಿಯಾ ವ್ಯಕ್ತಿಯಲ್ಲಿ ಕಂಡು ಬರ್ತೇವೆ. ಅವ್ರಿಗೆ ಈ ಸಂಶಯಕ್ಕೆ ಪೂರಕವಾಗಿ ಎಷ್ಟೇ ನೀವು ಸತ್ಯಾಂಶಗಳನ್ನು ಒದಗಿಸ್ಲಿಕ್ಕೆ ಹೋದ್ರೂ ಕೂಡ ಅವರ ಸಂಶಯ ಗಟ್ಟಿಯಾಗಿರ್ತದೆ, ಅದು ಅಲುಗಾಡೋದಿಲ್ಲ, ಅದು ಚಿಕಿತ್ಸೆಯ ಹೊರತು ಆ ಸಂಶಯ ಬಗೆಹರಿಯುವುದಿಲ್ಲ. ಹಾಗಾಗಿ ಈ ವಿಷಯಗಳು ನಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಎಷ್ಟೋ ಸಲ ಆ ರೋಗಿ ಮನೆಯವರು ನನ್ನನ್ನು ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೆ, ನನ್ನ ಆಸ್ತಿಯನ್ನು ಒಳಗಾಕ್ಲಿಕ್ಕೆ ನೋಡ್ತಾ ಇದ್ದಾರೆ, ನನ್ನ ಮೇಲೆ ಮಾಟ ಮಂತ್ರ ಮಾಡ್ತಿದ್ದಾರೆ, ನನ್ನ ಮಿದುಳಿನ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನ ಆಲೋಚನೆಗಳನ್ನ ಅವರು ವಿವಿಧ ರೀತಿಯ ಉಪಕರಣಗಳ ಮೂಲಕ ನನ್ನ ಆಲೋಚನೆಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನ ಮಿದುಳಿನಲ್ಲಿ ಒಂದು ಕಂಪ್ಯೂಟರ್ನ ಚಿಪ್ ಇಟ್ಟು ನನ್ನ ಆಲೋಚನೆಗಳನ್ನು ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ, ನನಗೆ ಬರ್ತಾ ಇರತಕ್ಕಂಥ ಆಲೋಚನೆಗಳನ್ನೆಲ್ಲ ಅವರು ಹೀರಿ ತೆಗಿತಾ ಇದ್ದಾರೆ. ಇಂತಹ ಎಲ್ಲ ಮಾತುಗಳನ್ನಾಡುವಾಗ ಮನೆಯವರು ಅದು ಕಾಯಿಲೆ ಅಂತ ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನು ಶಿಕ್ಷಿಸುವುದು ಅಥವಾ ಮನೆಯಿಂದ ದೂರ ಹಾಕುವುದು ಅಥವಾ ಮಾಟ ಮಂತ್ರ ಮಾಡುವ ಜನರ ಹತ್ರ ಕರ್ಕೊಂಡು ಹೋಗೋದು ಅಥವಾ ಒಂದು ಡೋಂಗಿ ಬಾಬಾಗಳ ಹತ್ರ ಕರ್ಕೊಂಡು ಹೋಗುವಂಥದ್ದು, ಅದು ಶಿಕ್ಷೆಯ ಮೂಲಕ ಅದನ್ನು ಸರಿಪಡಿಸಬೇಕು ಅಂತ ಅನ್ಕೊಳ್ಳೋದು, ಅಥವಾ ಇದು ಭೂತ ಚೇಷ್ಟೆಯ ಪ್ರಭಾವ ಇರಬೇಕು ಅಂತ ತಿಳ್ಕೊಂಡು ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸುವಂತಹ ಭೂತ ನಿವಾರಣೆಯ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಇದೆಲ್ಲವೂ ಕೂಡ ಸ್ಕಿಜೋಫ್ರಿನಿಯಾ ಕಾಯಿಲೆಯ ಲಕ್ಷಣಗಳು ಅಂತ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಇಂತಹ ಸ್ಕಿಜೋಫ್ರಿನಿಯಾ ಕಾಯಿಲೆ ಯಾರಿಗೆ ಬರಬಹುದು ಅಂತ ಒಂದು ಸಂಶಯ ಬರ್ತದೆ. ಇದು ಯಾರಿಗೂ ಕೂಡ ಬರ್ಬೋದು. ಸಾಮಾನ್ಯವಾಗಿ ಮಿದುಳಿನ ಒಂದು ಮೆಚುರೇಷನ್ ಆಗುವಂತಹ ವಯಸ್ಸು ಒಂದು 15ರಿಂದ 25 ವರ್ಷ, ಒಂದು ಹದಿಹರೆಯ ಅಂತ ಹೇಳ್ತೇವೆ. ಆ ಹದಿಹರೆಯದ ಸಮಯದಲ್ಲಿ ಮಿದುಳಿನ ಒಂದು ಬೆಳವಣಿಗೆ ಆಗುವ ಸಮಯದಲ್ಲಿ ಕಂಡು ಬರ್ತಕ್ಕಂಥ ಈ ನರ ಕೋಶಗಳ ವ್ಯತ್ಯಾಸದಲ್ಲಿ ಕಂಡು ಬರ್ತಕ್ಕಂಥ ತೊಂದರೆ ಇದು. ಮುಖ್ಯವಾಗಿ ನಮ್ಮ ಪ್ರತಿ ಆಲೋಚನೆಗಳು, ನಮ್ಮ ಪ್ರತಿ ಅನುಭವಗಳು ನಮಗೆ ಸಿಗುವಂತಹ ಹೊರಗಿನ ಪ್ರಚೋದನೆಗಳಿಂದ ಆ ಪ್ರಚೋದನೆಗಳು ನಮ್ಮ ಈ ಪಂಚೇಂದ್ರಿಯಗಳ ಮೂಲಕ ಮಿದುಳಿಗೆ ತಲುಪಿ ಅಲ್ಲಿ ನಮಗೆ ಹಿಂದೆ ಇರತಕ್ಕಂಥ ಅನುಭವಗಳ ಮೂಲಕ ನಾವು ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಈ ಸಂಪೂರ್ಣ ಒಂದು ಮೆಸೇಜ್ ನಮ್ಮ ಮಿದುಳಿಗೆ ತಲುಪುವಂಥದ್ದು ನಮ್ಮ ಮಿದುಳಿನ ನರಕೋಶಗಳ ತುದಿಯಲ್ಲಿ ಇರತಕ್ಕಂತಹ ನರವಾಹಕಗಳು. ಆ ನರವಾಹಕಗಳಲ್ಲಿ ಮುಖ್ಯವಾದಂಥದ್ದು ಡೋಪಮೀನ್ ಎನ್ನುವ ಒಂದು ರಾಸಾಯನಿಕ ವಸ್ತು. ಈ ಡೋಪಮೀನ್ ಎನ್ನುವ ನರವಾಹಕ ಇದು ಈ ನರಕೋಶಗಳ ತುದಿಯಲ್ಲಿ ಇರ್ತದೆ. ಅದು ಈ ಸ್ಕಿಜೋಫ್ರಿನಿಯಾ ಇರ್ತಕ್ಕಂತಹ ವ್ಯಕ್ತಿಯ ಮಿದುಳಿನಲ್ಲಿ ಏರುಪೇರಾಗಿರ್ತದೆ, ಅದರ ಸಂಖ್ಯೆಗಳಲ್ಲಿ ಏರುಪೇರಾಗಿರುತ್ತೆ. ಅತಿ ಸೂಕ್ಷ್ಮ ಸ್ವಭಾವದ್ದು ಆಗಿರತಕ್ಕಂತಹ ಈ ನರವಾಹಕಗಳ ತುದಿಗಳಾಗಿರೋದ್ರಿಂದ ಈ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಮತ್ತೆ ತಂದೆ ತಾಯಿ ಇಬ್ಬರಿಗೂ ಸ್ಕಿಜೋಫ್ರಿನಿಯಾ ಇದ್ದಂತಹ ಸಮಯದಲ್ಲಿ ಮಕ್ಕಳಿಗೆ ಬರುವಂತಹ ಸಾಧ್ಯತೆಗಳಿರ್ತದೆ. ಹಾಗಂತ ತಂದೆಗೋ ಅಥವಾ ತಾಯಿಗೋ ಒಂದು ಸ್ಕಿಜೋಫ್ರಿನಿಯಾ ಕಾಯಿಲೆ ಇತ್ತು ಮಕ್ಕಳಿಗೂ ಬರಬಹುದಾ ಅಂತ ವಿನಾಕಾರಣ ಹೆದರುವಂತ ಅವಶ್ಯಕತೆ ಇಲ್ಲ. ವಂಶ ಪಾರಂಪರ್ಯವಾಗಿ ಏನು ಬರಬೇಕು ಅಂತಿಲ್ಲ. ಆದರೆ ತಂದೆ ತಾಯಿ ಇಬ್ಬರಿಗೂ ಇದ್ದಾಗ ಅಥವಾ ಆ ತಂದೆ ತಾಯಿಗಳಿಬ್ಬರಿಗೂ ಕಾಯಿಲೆ ಇರೋದ್ರಿಂದ ಮಗುವನ್ನ ಬೆಳೆಸುವುದರಲ್ಲಿ ತೋರಿಸಬೇಕಾದಂಥ ಕಾಳಜಿ ಸಿಗದೇ ಇದ್ದಾಗ, ಒಳ್ಳೆಯ ಪೂರಕ ವಾತಾವರಣ ಸಿಗದೇ ಇರೋದ್ರಿಂದ ಇಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟರೆ ಗ್ರಾಮೀಣ ಜನ, ಪಟ್ಟಣ ಪ್ರದೇಶ ಅಥವಾ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಯಾರಿಗೂ ಕೂಡ ಈ ಕಾಯಿಲೆ ಬರಬಹುದು. 100ರಲ್ಲಿ ಒಂದು 2ರಿಂದ 3 ಜನರಿಗೆ ಈ ಕಾಯಿಲೆ ಬರ್ತದೆ. ಹಾಗಿದ್ರೆ ನಮ್ಮ ಜನಮಾನಸದಲ್ಲಿ ನಾವು ಯೋಚನೆ ಮಾಡ್ಕೋಬೇಕು, ಒಂದು ಊರಲ್ಲಿ 1,000 ಜನ ಇದ್ರೆ ಎಷ್ಟು ಜನರಿಗೆ ಇರ್ತದೆ ಅಂತ. ಅಂದ್ರೆ ಕಾಯಿಲೆನೇ ಇಲ್ಲ ಅನ್ಕೊಳ್ಳೋದು ತಪ್ಪು. ಆದರೆ ಕಾಯಿಲೆ ಇದ್ದು ಕಾಯಿಲೆಯ ಲಕ್ಷಣಗಳನ್ನು ನಾವು ಗುರುತಿಸಲಾರದೆ ಹೋಗ್ತಾ ಇದ್ದೇವೆ. ಅದನ್ನ ತಪ್ಪು ರೀತಿಯಲ್ಲಿ ಅದು ಭೂತ ಚೇಷ್ಟೆಯ ಪ್ರಭಾವ ಇರಬೇಕು ಅಥವಾ ದೆವ್ವ ಭೂತದ್ದು ಕಾಟ ಇರಬೇಕು ಅಂತ ಅನ್ಕೊಂಡು ಎಷ್ಟೋ ಸಲ ನಾವು ಚಿಕಿತ್ಸೆಗೆ ಬರೋದು ತಡ ಆಗ್ತದೆ. ಅದಕ್ಕೋಸ್ಕರ 100ರಲ್ಲಿ 2ರಿಂದ 3 ಜನರಿಗೆ ಈ ಕಾಯಿಲೆ ಇರ್ತದನ್ನು ನಾವು ತಿಳ್ಕೊಳ್ಬೇಕು. ಮತ್ತೆ ನಾನು ಹೇಳಿದೆ, ಈ ಮಿದುಳಿನಲ್ಲಿ ನರವಾಹಕಗಳಲ್ಲಿ ಅದು ವಿಶೇಷವಾಗಿ ಡೋಪಮೀನ್ ಸಂಬಂಧಪಟ್ಟ ನರವಾಹಕದಿಂದ ಏರುಪೇರಿನಿಂದ ಆಗ್ತಕ್ಕಂಥ ಸಮಸ್ಯೆ ಅಂತ ಏನು ಸಂಶೋಧನೆಗಳಿಂದ ಕಂಡು ಬಂದಿದೆ, ಅದರ ಒಂದು ಚಿಕಿತ್ಸೆ ಕೂಡ ಆ ಮೂಲಕವೇ ಆಗ್ತದೆ. ವಿಶೇಷವಾಗಿ ಮಿದುಳಿನಲ್ಲಿ ಅತಿಯಾದ ಈ ನರವಾಹಕಗಳು ಅಥವಾ ಈ ನರವಾಹಕಗಳ ಏರುಪೇರನ್ನ ಸರಿಪಡಿಸುವಂತಹ ಮಾತ್ರೆಗಳಿಗೆ ನಾವು ಆಂಟಿಸೈಕೋಟಿಕ್ ಮಾತ್ರೆಗಳು ಅಂತ ಹೇಳ್ತೇವೆ. ಹೇಗೆ ಈ ಸೈಕೋಸಿಸ್ ಅನ್ನೋದು ಚಿತ್ತವಿಕಲತೆ ಅಂತ ಕರೆಸ್ಕೊಳ್ಳುತ್ತೆ, ಆ ಸೈಕೋಸಿಸ್ ಅನ್ನ ಶಮನ ಮಾಡುವಂತಹ ಮಾತ್ರೆಗಳು ಆಂಟಿಸೈಕೋಟಿಕ್ ಮಾತ್ರೆಗಳು. ಒಂದು ಕಾಲದಲ್ಲಿ ಇಂತಹ ಕಾಯಿಲೆಗಳು, ಸ್ಕಿಜೋಫ್ರಿನಿಯಾ ಅಂತ ಕಾಯಿಲೆಗೆ ತುಂಬಾ ಸಾಧಾರಣವಾಗಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕಂದ್ರೆ, ಮುಂಚೆ ಏನು ಹುಚ್ಚು ಅಂತ ಅನ್ಕೊಳ್ತಾ ಇದ್ರು. ಈಗ ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ ಎಲ್ಲಾ ಮಾನಸಿಕ ಕಾಯಿಲೆಗಳಿಗೂ ಹುಚ್ಚು ಅನ್ಕೊಂಡ್ಬಿಡ್ತಾರೆ. ಇಲ್ಲ,
ತೀವ್ರತರನಾದಂತಹ ಮಾನಸಿಕ ಕಾಯಿಲೆ ಮಾತ್ರ ಹುಚ್ಚು ಅಂತ ಅನ್ಸ್ಕೊಳ್ಳುತ್ತೆ. ಅಂತಹ ಈ ತೀವ್ರತರನಾದಂತಹ ಕಾಯಿಲೆಗಳಲ್ಲಿ ಸ್ಕಿಜೋಫ್ರಿನಿಯಾ ಒಂದು. ಮುಂಚೆ ಇಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ಲಭ್ಯ ಇಲ್ಲದೆ ಇರೋದ್ರಿಂದ ಅವರನ್ನ ಕಟ್ಟಿ ಹಾಕುವಂಥದ್ದು ಅಥವಾ ಅಸೈಲಂಗಳಲ್ಲಿ ಸೇರಿಸಿಬಿಡುವಂಥದ್ದು, ಅಲ್ಲಿ ಚಿಕಿತ್ಸೆಗಿಂತ ಶಿಕ್ಷೆನೇ ಜಾಸ್ತಿ, ಅಥವಾ ಅವರಿಗೆ ಕೈಗೋ ಕಾಲ್ಗೋ ಚೈನ್ ಕಟ್ಟಿ ಅವರನ್ನ ಬಿಟ್ಬಿಡುವಂಥದ್ದು, ಅವ್ರಿಗೆ ಬೇರೆ ಯಾವ ಚಿಕಿತ್ಸೆ ಕೊಡದೇ ಇರತಕ್ಕಂಥದ್ದು ಆಗ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಧಾರಣವಾಗಿ 1952ರಿಂದ ಈಚೆ ಈ ಮಾತ್ರೆಗಳ ಅನ್ವೇಷಣೆ ಪ್ರಾರಂಭ ಆದಮೇಲೆ ಈ ಮಾನಸಿಕ ಅನಾರೋಗ್ಯ ಇರತಕ್ಕಂಥ ರೋಗಿಗಳಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ. ಅವರ ಜೀವನ ದಿನಚರಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಅವರು ಮೊದಲಿನ ಹಾಗೆ ಅವರ ಕಾಯಿಲೆಯಿಂದ ಗುಣಮುಖರಾಗಿ ಈ ವಿಚಿತ್ರವಾದಂಥ ಆಲೋಚನೆಗಳು, ವಿಚಿತ್ರವಾದ ಅನುಭವಗಳನ್ನು ಈ ಮಾತ್ರೆಗಳು ಪ್ರಾರಂಭಿಸಿದ ಮೇಲೆ ಅವರು ಗುಣಮುಖರಾಗಿ ವಾಪಸ್ ಮತ್ತೆ ಅವರ ಒಂದು ಸಂಬಂಧಗಳನ್ನು ನಿರ್ವಹಿಸುವುದರಲ್ಲಿ, ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ, ಅವರ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವುದರಲ್ಲಿ ಒಳ್ಳೆ ರೀತಿಯಲ್ಲಿ ಗುಣಮುಖವಾಗುವಂಥ ಸಾಧ್ಯತೆ ಇರ್ತದೆ. ಹಾಗಂದ ತಕ್ಷಣ ಸಂಪೂರ್ಣವಾಗಿ ಪ್ರತಿ ಸ್ಕಿಜೋಫ್ರಿನಿಯಾ ಇರತಕ್ಕಂಥ ಕಾಯಿಲೆ ವ್ಯಕ್ತಿ ಸಂಪೂರ್ಣ ಗುಣಮುಖ ಆಗ್ಬಿಡ್ತಾರೆ ಅಥವಾ ಕ್ಯೂರ್ ಆಗ್ಬಿಡ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ವಿ ಕೆನಾಟ್ ಕ್ಯೂರ್ ದ ಡಿಸೀಸ್, ಆದರೆ ಆ ಕಾಯಿಲೆಯನ್ನು ಹತ್ತಿಕ್ಕಬಹುದು ಅಥವಾ ಒಂದು ಕಂಟ್ರೋಲ್ ಅಲ್ಲಿ ಇಡಬಹುದು. ಎಷ್ಟೋ ಜನ ಏನಾಗ್ತದೆ ಅಂದ್ರೆ, ನಾವು ಅವನಿಗೆ 1 ವರ್ಷ ಚಿಕಿತ್ಸೆ ಕೊಡಿಸಿದ್ವಿ, ಮತ್ತೆ ಆ ಕಾಯಿಲೆ ವಾಪಸ್ ಬಂತು, ಪ್ರತಿ ಸರಿ ಏನು ಚಿಕಿತ್ಸೆ ಕೊಡಿಸೋದು ಅಂತೇಳಿ ನಾವು ನಿಲ್ಲಿಸ್ಬಿಟ್ಟಿದ್ದೇವೆ ಅಂತ. ಅದು ಮಾಡಬಾರ್ದು. ಯಾಕಂದ್ರೆ ಈ ಕಾಯಿಲೆ ಕೂಡ ದೀರ್ಘಕಾಲೀನವಾದಂಥದ್ದು, ಹಾಗಾಗಿ ಚಿಕಿತ್ಸೆ ಕೂಡ ದೀರ್ಘಕಾಲೀನವಾಗಿ ಇರಬೇಕಾಗ್ತದೆ. ಆದರೆ ರೋಗಿ ಪ್ರತಿ ತಿಂಗಳು ಕಾಲಕ್ಕಾಗಿ ಡಾಕ್ಟರ್ ಕರೆದಂತಹ ಸಮಯದಲ್ಲಿ ಮರುಭೇಟಿಗಳನ್ನು ಮಾಡ್ತಾ ಇದ್ದಾಗ ಅವನಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನು ನೋಡಿಕೊಂಡು ವೈದ್ಯರು ಆ ಮಾತ್ರೆಗಳ ಒಂದು ಡೋಸನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ರೋಗಿಗಳು ಚಿಕಿತ್ಸೆ ತೆಗೆದುಕೊಂಡ್ರು, ಗುಣಮುಖರಾಗಿದ್ರು, ಆದರೂ ಮಾತ್ರೆಗಳನ್ನು ನಿಲ್ಲಿಸಿ ವಾಪಸ್ಸು ಕಾಯಿಲೆ ಮರುಕಳಿಸುತ್ತದೆ. ಯಾಕೆ ಮಾತ್ರೆಗಳನ್ನು ನಿಲ್ಲಿಸಿದ್ರಿ ಅಂತ ಕೇಳಿದಾಗ ಎಷ್ಟೋ ಸಲ ಹೇಳ್ತಾರೆ, ನಮಗೆ ಮಾತ್ರೆ ತಗೊಂಡ್ರೆ ಇಡೀ ದಿನ ನಿದ್ದೆ ಬರ್ತಾ ಇತ್ತು, ಅಥವಾ ನನಗೆ ಬಾಯಿ ಒಣಗ್ತಾ ಇತ್ತು, ಅಥವಾ ನನಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇತ್ತು, ಅಥವಾ ಮೈಕೈ ಎಲ್ಲ ಬಿಗಿ ಹಿಡಿದು ನನಗೆ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ, ನಾನೊಂದು ಜೋಂಬಿ ತರ ನಡೀತಾ ಇದ್ದೆ, ಈ ರೀತಿಯಾದಂಥ ಸಮಸ್ಯೆಗಳಿಂದಾಗಿ ನಾನು ಮಾತ್ರೆ ನಿಲ್ಲಿಸಿಬಿಟ್ಟೆ, ಮಾತ್ರೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ತುಂಬಾ ತೂಕ ಜಾಸ್ತಿ ಆಗಿತ್ತು ಅಂತ. ದಯವಿಟ್ಟು ತಿಳ್ಕೊಳ್ಳಿ, ಪ್ರತಿ ಮಾತ್ರೆಗಳಿಗೆ ಒಂದು ಹೇಗೆ ಅದರಿಂದ ಲಾಭಗಳಿದೆ, ಅದೇ ರೀತಿ ಒಂದು ಅಡ್ಡ ಪರಿಣಾಮಗಳು ಕೂಡ ಇರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವ ವೈದ್ಯರಿಗೂ ಕೂಡ ಯಾವ ಮಾತ್ರೆ ಯಾವ ವ್ಯಕ್ತಿಯ ದೇಹಕ್ಕೆ ಒಗ್ಗಿಕೊಳ್ಳುತ್ತದೆ ಒಗ್ಗಿಕೊಳ್ಳೋದಿಲ್ಲ ಅಂತ ಗೊತ್ತಿರೋದಿಲ್ಲ. ಆದರೆ ನಿಯಮಿತವಾದಂತಹ ಮರುಭೇಟಿಗಳನ್ನು ನೀವು ಮಾಡ್ತಾ ಇದ್ದಾಗ ನಿಮಗೆ ಆ ತಿಂಗಳಲ್ಲಿ ಆ ವಾರದಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅಂತ ವೈದ್ಯರಲ್ಲಿ ಏನು ಸಂಕೋಚ ಮಾಡದೆ ಹೇಳಿದಾಗ ವೈದ್ಯರು ನಿಮಗೆ ಯಾವ ಮಾತ್ರೆ ಆಗ್ತಾ ಇದೆ, ಯಾವ ಮಾತ್ರೆ ಆಗುದಿಲ್ಲ, ಅಥವಾ ಅಡ್ಡ ಪರಿಣಾಮಗಳಿಗೆ ಕೊಡಬೇಕಾದಂಥ ಮಾತ್ರೆಗಳು ಬೇರೆ ಏನಾದರೂ ಕೊಡಬೇಕಾ ಅಂತ ನೋಡಿಕೊಂಡು ಅವರು ನಿರ್ಧರಿಸ್ತಾರೆ. ಹಾಗಾಗಿ ನಿಮ್ಮ ಚಿಕಿತ್ಸೆ ಒಂದು ಒಳ್ಳೆ ರೀತಿಯಲ್ಲಿ ಸಾಗ್ತದೆ ಬಿಟ್ಟರೆ ಕೇವಲ ಅಡ್ಡ ಪರಿಣಾಮಗಳಿಂದನೇ ನೀವು ಜೀವನ ಬದುಕುವಂತ ಸಾಧ್ಯತೆ ಇರುವುದಿಲ್ಲ. ಇನ್ನು ಕೆಲವು ಅಂಶದ ರೋಗಿಗಳು ಮಾತ್ರೆಗಳನ್ನು ಕೊಟ್ಟರೂ ಕೂಡ ಗುಣ ಆಗುವುದಿಲ್ಲ. ಅಂತಹ ಒಂದು ಏನು ರೆಸಿಸ್ಟೆನ್ಸ್ ಇರ್ತಕ್ಕಂಥ ರೋಗಿಗಳಲ್ಲಿ ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳ್ತೇವೆ, ಅದು ಕೊಡಬೇಕಾಗ್ತದೆ. ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ ಏನು ಹೇಳ್ತೇವೆ, ಒಂದು ವ್ಯಕ್ತಿಗೆ ವಿದ್ಯುತ್ ಕಂಪನ ನೀಡಿ, ಅಂದ್ರೆ ಶಾಕ್ ಚಿಕಿತ್ಸೆ ಅಂತ ಹೇಳ್ತೇವೆ. ಒಂದು ಸುಮಾರು 100 ವೋಲ್ಟ್ ವಿದ್ಯುತ್ತನ್ನ ಕೇವಲ ಅರ್ಧ ಸೆಕೆಂಡ್ಗಳ ಮಾತ್ರ ಅವನ ತಲೆ ಮೇಲೆ ಆಯಿಸಿ, ಆ ರೋಗಿಗೆ ಇದನ್ನು ಆಯಿಸೋದು ಮೊದಲೇ ಪ್ರಜ್ಞೆ ತಪ್ಪಿಸುವಂತಹ ಮತ್ತು ಮಾಂಸಖಂಡಗಳನ್ನು ಸಡಿಲುಗೊಳಿಸುವಂತಹ ಔಷಧಿಗಳನ್ನು ಕೊಟ್ಟು ಆ ವ್ಯಕ್ತಿಗೆ ಎಚ್ಚರ ಇಲ್ಲದಾಗ ಕೊಡುವಂತ ಒಂದು ಚಿಕಿತ್ಸೆ. ಯಾಕೆಂತಂದ್ರೆ ಇವತ್ತು ಮಾನಸಿಕ ಕಾಯಿಲೆಗಳ ಬಗ್ಗೆ ಎಷ್ಟು ತಪ್ಪು ಕಲ್ಪನೆಗಳಿದೆಯೋ ಅಷ್ಟೇ ತಪ್ಪು ಕಲ್ಪನೆಗಳು ಜನರಲ್ಲಿ ಈ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ಇದೆ. ಇದಕ್ಕೆ ನಮ್ಮ ಸಿನಿಮಾ, ಟಿವಿ ಮಾಧ್ಯಮಗಳು ಕೂಡ ಕಾರಣ ಆಗ್ತದೆ. ಯಾಕೆಂದ್ರೆ ಅವರು ತಪ್ಪು ರೀತಿಯಲ್ಲಿ ಒಂದು 2 ವೈರನ್ನ ಮಿದುಳಿಗೆ ತಲೆ ಮೇಲೆ ಇಟ್ಟು ಶಾಕ್ ಕೊಡಿಸಿ ಆ ವ್ಯಕ್ತಿ ನರಳಾಡುವಾಗೆ ತೋರಿಸ್ತಾರೆ. ಖಂಡಿತವಾಗಿ ಆ ರೀತಿ ಚಿಕಿತ್ಸೆ ಇರುವುದಿಲ್ಲ. ಇನ್ನು ಮಾತ್ರೆಗಳ ಚಿಕಿತ್ಸೆ ಆಯಿತು, ಕೆಲವು ರೋಗಿಗಳು ವಿದ್ಯುತ್ ಕಂಪನ ಚಿಕಿತ್ಸೆನೂ ಆಯಿತು, ಆದರೆ ಅವರು ಮಾತ್ರೆಗಳನ್ನು ತೆಗೆದುಕೊಳ್ಳಿ ಕೇಳುವುದಿಲ್ಲ ಅಂತ ಮನೆಯವರ ಒಂದು ಕಂಪ್ಲೇಂಟ್ ಇರ್ತದೆ. ಅಂತಹ ರೋಗಿಗಳಿಗೆ ಒಂದು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೊಡುವಂತಹ ಲಾಂಗ್ ಆಕ್ಟಿಂಗ್ ಆಂಟಿಸೈಕೋಟಿಕ್ಸ್ ಅಂತ ಹೇಳ್ತೇವೆ. ಅಂದರೆ ತುಂಬಾ ದಿನಗಳ ಕಾಲ ಅದರ ಕೆಲಸವನ್ನು ಮಾಡುವಂತಹ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತಹ ಔಷಧಿಗಳು ಇರ್ತದೆ. ಅದನ್ನು ಕೂಡ ಬಳಸ್ಕೊಳ್ಬಹುದು. ಕೇವಲ ಮಾತ್ರೆ, ಇಂಜೆಕ್ಷನ್, ವಿದ್ಯುತ್ ಕಂಪನ ಚಿಕಿತ್ಸೆ ಅಷ್ಟೇ ಅಲ್ಲ, ಮನೆಯವರ ಒಂದು ಪೂರಕ ವಾತಾವರಣ, ಪ್ರೀತಿ, ವಿಶ್ವಾಸ, ಆದರ, ಇದು ತುಂಬಾ ಮುಖ್ಯ ಆಗ್ತದೆ. ಯಾಕೆಂದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಪಾಶ್ಚಿಮಾತ್ಯ ದೇಶಗಳಕ್ಕಿಂತ
ಸ್ಕಿಜೋಫ್ರಿನಿಯಾ ಕಾಯಿಲೆಯ ಒಂದು ಗುಣಮುಖವಾಗುವ ರೀತಿ ನಮ್ಮ ಭಾರತದಲ್ಲಿ ಒಳ್ಳೆ ರೀತಿಯಲ್ಲಿ ಕಂಡು ಬರೋದು ಯಾಕೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಹೆಚ್ಚಿನ ಒಂದು ಸಪೋರ್ಟ್ ಇರ್ತದೆ, ಆರೈಕೆ ಚೆನ್ನಾಗಿರ್ತದೆ, ರೋಗಿಯ ಮನೆಯವರ ಒಂದು ಪ್ರೀತಿಪೂರ್ವಕ ವಾತಾವರಣ ಇರ್ತದೆ. ಹಾಗೆ ಹೇಳಿದ ತಕ್ಷಣ ಎಲ್ಲಾ ಮನೆಗಳಲ್ಲಿ ಅದೇ ಆಗಿ ಇರ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಎಷ್ಟೋ ಮನೆಗಳಲ್ಲಿ ಆ ಕಾಯಿಲೆ ಬಂದಿರತಕ್ಕಂಥ ರೋಗಿಯನ್ನ ಪದೇ ಪದೇ ಹೀಯಾಳಿಸುವುದು, ಬೈಯುವುದು, ಅವನು ಮಾಡುವ ಕೆಲಸಗಳಲ್ಲಿ ತಪ್ಪುಗಳನ್ನು ಹುಡುಕೋದು, ಅಥವಾ ನಿನ್ನಿಂದಾಗಿ ನಾವು ಮರ್ಯಾದೆ ಕಳ್ಕೊಂಡ್ವಿ ಅಂತ ಹೇಳೋದು, ಅಥವಾ ನೀನು ನಮಗೆ ಮನೆಗೆ ಭಾರ ಆಗಿದೆ, ನೀನು ಕೆಲಸಕ್ಕೆ ಹೋಗುದಿಲ್ಲ, ನಿನ್ನನ್ನು ನಾವು ಜೀವನ ಪರ್ಯಂತ ಸಾಕಬೇಕು ಅನ್ನುವಂತ ಹೀಯಾಳಿಸುವಂತ ಮಾತುಗಳನ್ನು ಆಡುವಂದು ಮಾಡ್ತಾ ಇರ್ತಾರೆ. ಅದು ಕಾಯಿಲೆ ಗುಣಮುಖ ಆಗ್ಲಿಕ್ಕೆ ಅಡ್ಡಿಪಡಿಸುತ್ತೆ. ಇದನ್ನ ಮನೆಯವರು ತಿಳ್ಕೊಳ್ಬೇಕು. ಇದಕ್ಕೆ ನಾವು ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ರೋಗಿಯ ಬಗ್ಗೆ ನಿಮ್ಮ ದ್ವೇಷ, ರೋಗಿಯ ಬಗ್ಗೆ ನಿಮ್ಮ ಸಿಟ್ಟು, ಅಥವಾ ರೋಗಿ ಏನೂ ಕೆಲಸ ಮಾಡದಾಗಿ ಸುಮ್ಮನೆ ಅವನೊಂದು ಮೂಲೆ ಕೂರಿಸ್ಬಿಡೋದು, ಅವನಿಗೆ ಹುಷಾರಿಲ್ಲ, ಅವನೇನು ಕೆಲಸ ಮಾಡೋದು ಬೇಡ, ನಾವೆಲ್ಲ ಮಾಡ್ತೇವೆ ಅಂತ. ಇದು ಯಾವುದು ಕೂಡ ಆ ರೋಗಿಗೆ ಸಹಾಯ ಆಗುದಿಲ್ಲ, ಕಾಯಿಲೆ ಇನ್ನಷ್ಟು ಮುಂದೋಗುತ್ತೆ. ಔದ್ಯೋಗಿಕ ಚಿಕಿತ್ಸೆ ಅಂತ ಹೇಳ್ತೇವೆ. ಅಂದ್ರೆ ಆ ರೋಗಿ ಬೇಗ ಗುಣಮುಖ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ ಏನಾದರೂ ಒಂದು ಕೆಲಸ ಕೊಟ್ರೆ, ಅವನ ಕೈ, ಅವನ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಚಟುವಟಿಕೆಗಳಲ್ಲಿ ಇರುವಂತ ನಾವು ನೋಡ್ಕೊಳ್ಬೇಕಾಗ್ತದೆ. ಆವಾಗ ಏನಾಗುತ್ತೆ, ಬೇಗ ಬೇಗ ಅವನು ಗುಣಮುಖ ಆಗುವ ಸಾಧ್ಯತೆ ಇರುತ್ತೆ. ಅವನು ಏನು ಚಟುವಟಿಕೆ, ಅವನಿಗೆ ಒಂದು ಡ್ರಾಯಿಂಗ್ ಮಾಡ್ತಾನ, ಅಥವಾ ಒಂದು ಕ್ರಾಫ್ಟ್ ಮಾಡ್ತಾನ, ಒಂದು ಪೇಪರ್ ಕವರ್ಸ್ ಮಾಡ್ತಾನ, ಫೈಲ್ಗಳನ್ನು ಮಾಡ್ತಾನ, ಅವನ ಈಗಿನ ಕಾಯಿಲೆಯಿಂದಾಗಿ ಆಗಿರ್ತಕ್ಕಂಥ ತೊಂದರೆಗಳ ಜೊತೆಗೂ ಮಾಡಬಹುದಾದಂತಹ ಕೆಲವೊಂದು ಉದ್ಯೋಗಗಳನ್ನು ಅವರಿಗೆ ಸೃಷ್ಟಿಸಿಕೊಡೋದು ತುಂಬಾ ಮುಖ್ಯ ಆಗ್ತದೆ. ಹೀಗಾಗಿ ಮಾತ್ರೆಗಳು, ಇಂಜೆಕ್ಷನ್ಗಳು, ಮನೆಯವರ ಸಹಕಾರ ಮತ್ತು ಔದ್ಯೋಗಿಕ ಚಿಕಿತ್ಸೆ ಇವೆಲ್ಲ ಸೇರಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಕಿಜೋಫ್ರಿನಿಯಾ ಕಾಯಿಲೆ ಇರತಕ್ಕಂಥ ರೋಗಿಗಳು ಗುಣಮುಖವಾಗುವಂಥ ಸಾಧ್ಯತೆ ಇರುತ್ತೆ. ಸಂಪೂರ್ಣವಾಗಿ ಗುಣಮುಖ ಆಗುವಂಥ ಸಾಧ್ಯತೆ ಕೂಡ ಹಲವರಲ್ಲಿ ಇರುತ್ತದೆ. ಅದೇ ರೀತಿ ಒಂದು 30% ರೋಗಿಗಳು ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಂದಾಗಿ ಆಸ್ಪತ್ರೆಗಳಲ್ಲೇ ಒಳರೋಗಿಗಳಾಗಿ ಉಳಿಯುವ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಇದೊಂದು ಸ್ಕಿಜೋಫ್ರಿನಿಯಾ ಒಂದು ತೀವ್ರತರನಾದಂತಹ ಮಾನಸಿಕ ಕಾಯಿಲೆ. ಇದಕ್ಕೆ ಲಕ್ಷಣಗಳಾಗಿ ನಾನು ಆಲ್ರೆಡಿ ಹೇಳಿದೆ, ಬರಿಗಣ್ಣಿಗೆ ಕಾಣದಂತಹ ವಿವಿಧ ರೀತಿಯ ಅನುಭವಗಳು ಅವರಿಗೆ ಆಗ್ತಾ ಇರ್ತದೆ. ಹಾಗೆ ಅವರ ಮಿದುಳಿನಲ್ಲಿ ಆಗ್ತಾ ಇರತಕ್ಕಂಥ ರಾಸಾಯನಿಕ ಏರುಪೇರುಗಳೇ ಈ ರೋಗಕ್ಕೆ ಕಾರಣ. ಇದು ವ್ಯಕ್ತಿ ತಾನಾಗಿ ಮಾಡಿಕೊಳ್ಳುವಂಥದ್ದು ಅಥವಾ ಸೋಮಾರಿತನದಿಂದ ಮಾಡಿಕೊಳ್ಳುವಂಥದ್ದಲ್ಲ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಆದಷ್ಟು ಬೇಗ ಚಿಕಿತ್ಸೆ ನೀಡಿಸಿ ಮನೆಯವರ ಒಂದು ಪ್ರೋತ್ಸಾಹ, ಉದ್ಯೋಗ ಚಿಕಿತ್ಸೆಗಳನ್ನು ನೀಡಿದರೆ ಕಾಯಿಲೆ ಹತೋಟಿಗೆ ಬರ್ತದೆ. ಎಷ್ಟು ಬೇಗ ಚಿಕಿತ್ಸೆ ಪ್ರಾರಂಭಿಸಿದ್ರಿ ಅಷ್ಟು ಬೇಗ ಕಾಯಿಲೆ ಪೂರ್ಣ ಗುಣಮುಖವಾಗ್ತದೆ. ಎಷ್ಟೇ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ನೀಡಿದ್ರೂ ಕೂಡ ಕೆಲವು ರೋಗಿಗಳಲ್ಲಿ ಆ ಕಾಯಿಲೆ ದೀರ್ಘಕಾಲೀನವಾಗಿ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಮನೆಯವರು ಎದೆಗುಂದಬಾರದು, ವೈದ್ಯರ ಒಂದು ಸಹಕಾರ ತೆಗೆದುಕೊಂಡು ಆ ಕಾಯಿಲೆಗೆ ಬೇಕಾದಂತಹ ದೀರ್ಘಕಾಲೀನವಾದಂತಹ ಚಿಕಿತ್ಸೆ ಕೂಡ ಮುಂದುವರಿಸಬೇಕು. ರೋಗಿ ಕೂಡ ಒಂದು ಗೌರವಯುತವಾಗಿ ಬದುಕುವಂತಹ ಒಂದು ಅರ್ಹತೆ ಇರುತ್ತದೆ. ಅದನ್ನು ಮನೆಯವರೆಲ್ಲ ಪರಿಗಣಿಸಿ ಆ ರೋಗಿಯ ಹಕ್ಕುಗಳನ್ನ, ಗೌರವವನ್ನು ಕಾಪಾಡಿಸುವಂತಹ ಒಂದು ಸಂದೇಶವನ್ನ ನಾವು ವಿಶ್ವ ಸ್ಕಿಜೋಫ್ರಿನಿಯಾ ದಿನ ಎಲ್ಲರಿಗೂ ತಿಳಿಸಬೇಕಾಗಿದೆ. ಧನ್ಯವಾದಗಳು.